ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಿವಪ್ಪ ಚೌಹಾಣ್. ಇವತ್ತಿನ ಕ್ಲಾಸ್ನಲ್ಲಿ ನಾವು ಟೀಚಿಂಗ್ ಆಪ್ಟಿಟ್ಯೂಡ್ನ ಒಂದು ಇಂಪಾರ್ಟೆಂಟ್ ಆಗಿರುವ ಭಾಗ, ಒನ್ ಆಫ್ ದಿ ಇಂಪಾರ್ಟೆಂಟ್ ಕಂಪೋನೆಂಟ್ಸ್ ಆಫ್ ಟೀಚಿಂಗ್ ಆಪ್ಟಿಟ್ಯೂಡ್, ದಟ್ ಈಸ್ ಮೆಥಡ್ಸ್ ಆಫ್ ಟೀಚಿಂಗ್. ಏನು ಮೆಥಡ್ಸ್ ಆಫ್ ಟೀಚಿಂಗ್, ಬೋಧನಾ ವಿಧಾನಗಳು. ಯಾವುದದು? ಬೋಧನಾ ವಿಧಾನಗಳು ಅಂತ ಕರಿತೀವಿ. ಸೊ ಯಾವ ಯಾವ ರೀತಿಯ ಮೆಥಡ್ಸ್ ನಮ್ಮಲ್ಲಿ ಇವೆ, ಅವುಗಳನ್ನ ನಾವು ಬೋಧನೆಯನ್ನ ಮಾಡೋದಕ್ಕೆ ಯೂಸ್ ಮಾಡ್ಕೋತೀವಿ. Before starting this class, let us look at the one of the quotations by Ignacio Estrada. What he says, if a child can't learn the way we teach, ಒಬ್ಬ ಮಗು ನಾವು ಕಲಿಸುವುದನ್ನ ಕಲಿಯಲಿಲ್ಲ ಅಂತ ಅಂದ್ರೆ, ವಿ ಶುಡ್ ಟೀಚ್ ದ ವೇ ದೇ ಲರ್ನ್. ಸೊ ನಾವು ಕಲಿಸುವ ವಿಧಾನದಲ್ಲಿ ಒಂದು ಮಗು ಕಲಿತಾ ಇಲ್ಲ ಅಂತ ಅಂದ್ರೆ, ನಾವು ಮಗು ಯಾವ ವಿಧಾನದಲ್ಲಿ ಕಲಿತದೋ ಆ ವಿಧಾನದಲ್ಲಿ ಕಲಿಸಬೇಕು ಅನ್ನುವಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಕೊಟೇಶನ್ ಮೂಲಕ ನಾವು ನಮ್ಮ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಹಾಗೆ ಮೆಥಡ್ಸ್ ಆಫ್ ಟೀಚಿಂಗ್, ಬೋಧನಾ ವಿಧಾನಗಳು. ಹಾಗಾದ್ರೆ ಏನಿದು ಬೋಧನಾ ವಿಧಾನಗಳು ಅಂತ ಕೇಳಿದ್ರೆ, ಇಟ್ ಈಸ್ ದ ವೇ ಆರ್ ಸ್ಟ್ರಾಟಜಿ a teacher uses to present a lesson and help students learn effectively. ಇದು ಬೇಸಿಕ್ ಆಗಿರುವಂತಹ ಒಂದು ಅರ್ಥ ಏನು ಅಂತ ಅಂದ್ರೆ, ಇಟ್ ಈಸ್ ಅ ವೇ, ವಿಧಾನ, ಅಥವಾ ಇದೊಂದು ಸ್ಟ್ರಾಟಜಿ. ಯಾರು ಯೂಸ್ ಮಾಡ್ತಾರೆ ಅಂದ್ರೆ, ಒಬ್ಬ ಟೀಚರು ತನ್ನ ಲೆಸನ್ ಅನ್ನ, ತನ್ನ ಸಿಲೆಬಸ್ ಅಲ್ಲಿರುವಂತಹ ಲೆಸನ್ ಅನ್ನ ಟೀಚ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ವಿಧಾನಗಳು, ಅವುಗಳನ್ನ ನಾವು ಮೆಥಡ್ಸ್ ಆಫ್ ಟೀಚಿಂಗ್ ಕರಿತೀವಿ. ಏನು? ಟು ಟೀಚ್ ಇಟ್ ಎಫೆಕ್ಟಿವ್ಲಿ. ಸೊ ಒಂದು ವಿದ್ಯಾರ್ಥಿಗೆ ಎಫೆಕ್ಟಿವ್ಲಿ ಟೀಚ್ ಮಾಡಲಿಕ್ಕೆ ಒಬ್ಬ ಟೀಚರ್, ಶಿಕ್ಷಕ ಯಾವ ರೀತಿಯ ಸ್ಟ್ರಾಟಜಿಗಳನ್ನ ಹಾಕೊಳ್ತಾನೆ, ಯಾವ ರೀತಿಯ ವಿಧಾನಗಳನ್ನ ಯೂಸ್ ಮಾಡ್ತಾನೆ ಅನ್ನೋ ಬಗ್ಗೆ ಇದು ಟೀಚಿಂಗ್ ಮೆಥಡ್ಸ್. ನೆಕ್ಸ್ಟ್ ಏನು ಹೇಳ್ತದೆ ನೋಡಿ, ಇಟ್ ಇನ್ಕ್ಲೂಡ್ಸ್ ದಿ ಟೆಕ್ನಿಕ್ಸ್, ಆಕ್ಟಿವಿಟೀಸ್, ಪ್ರೊಸೀಜರ್ಸ್ ಯೂಸ್ ಟು ಅಚೀವ್ ಲರ್ನಿಂಗ್ objectives. ಓಕೆ, ಸೊ ಬೋಧನಾ ಉದ್ದೇಶಗಳು ಅಂತ ಇರ್ತವೆ. ಒಂದು ಸಿಲೆಬಸ್ ಅಂತ ಕೊಟ್ಟಾಗ, ಒಂದು ಕರಿಕ್ಯುಲಮ್ ಅಂತ ಕೊಟ್ಟಾಗ, ಸೊ ಆ ಕರಿಕ್ಯುಲಮ್ ಜೊತೆ ಏನಿರ್ತದೆ ಅಂದ್ರೆ ಬೋಧನೆಯ ಉದ್ದೇಶಗಳು ಇರ್ತವೆ. ಯಾತಕ್ಕೆ ಒಬ್ಬ ವಿದ್ಯಾರ್ಥಿ ಇಂಥ ಪಾಠಗಳನ್ನು ಕೇಳಬೇಕು, ಯಾಕೆ ವಿದ್ಯಾರ್ಥಿ ಈ ಒಂದು ಕನ್ಸೆಪ್ಟ್ ಅನ್ನ ಕಲಿಬೇಕು ಅಂದ್ರೆ ಬೋಧನಾ ಉದ್ದೇಶಗಳು ಇರ್ತವೆ. ಹೌದಾ? ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಮೆಥಡ್ಸ್ ಆಫ್ ಟೀಚಿಂಗ್ ಅಲ್ಲಿ ನಾವು ಯಾವ ರೀತಿಯ ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡ್ತಾನೆ ಒಬ್ಬ ಶಿಕ್ಷಕ, ಯಾವ ರೀತಿಯ ಆಕ್ಟಿವಿಟೀಸ್ ಗಳನ್ನ ಯೂಸ್ ಮಾಡ್ತಾನೆ, ಯಾವ ರೀತಿಯ ಪ್ರೊಸೀಜರ್ ಗಳನ್ನ ಯೂಸ್ ಮಾಡ್ತಾನೆ ಟು ಅಚೀವ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್. ಬೋಧನಾ ಉದ್ದೇಶಗಳನ್ನ ಅಚೀವ್ ಮಾಡ್ಲಿಕ್ಕೆ ಯಾವ ಯಾವ ರೀತಿಯ ಟೆಕ್ನಿಕ್ ಗಳನ್ನ ಒಬ್ಬ ಶಿಕ್ಷಕ ಯೂಸ್ ಮಾಡ್ತಾನೆ ಅನ್ನುವಂಥದ್ದನ್ನ ನಾವು ಮೆಥಡ್ಸ್ ಆಫ್ ಟೀಚಿಂಗ್ ಅಲ್ಲಿ ಕಾಣ್ತೀವಿ. ಇನ್ ಸಿಂಪಲ್ ವರ್ಡ್ಸ್, teaching method means how a teacher teaches a subject in the classroom. Okay? You know, how a teacher teaches subject in the classroom. ಯಾವ ರೀತಿ ಒಬ್ಬ ಶಿಕ್ಷಕ ಕ್ಲಾಸ್ ರೂಮ್ನಲ್ಲಿ ಕಲಿಸುತ್ತಾನೆ ಒಂದು ಸಬ್ಜೆಕ್ಟ್ ಅನ್ನ ಅನ್ನುವಂಥದ್ದೇ ಬೋಧನಾ ವಿಧಾನ ಅಥವಾ ಮೆಥಡ್ಸ್ ಆಫ್ ಟೀಚಿಂಗ್ ಅಂತ ಕರಿತೀವಿ. ಸೊ ಒಂದು ಎಕ್ಸಾಂಪಲ್ ನೋಡೋದ್ರ ಮೂಲಕ ನಾವು ಇದನ್ನು ಮತ್ತೆ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಮಾಡೋಣ. ಸೊ ಬೋಧನಾ ವಿಧಾನಗಳಲ್ಲಿ ಬೇರೆ ಬೇರೆ ರೀತಿಯ ಬೋಧನಾ ವಿಧಾನಗಳು ಬರ್ತವೆ. ಒನ್ ಆಫ್ ದಿ ಟೀಚಿಂಗ್ ಮೆಥಡ್ಸ್ ಇಸ್ ಡೆಮಾನ್ಸ್ಟ್ರೇಷನ್ ಮೆಥಡ್. ಹೌದಾ? ಡೆಮಾನ್ಸ್ಟ್ರೇಷನ್ ಮೆಥಡ್ ಅಂತ ಏನು ಅಂದ್ರೆ, ಅ ಟೀಚರ್ ಶೋಸ್ ಹೌ ಸಮಥಿಂಗ್ ವರ್ಕ್ಸ್ ವೈಲ್ ಎಕ್ಸ್ಪ್ಲೇನಿಂಗ್ ಇಟ್. ಓಕೆ, ಇದು ಸೈನ್ಸ್ ಫೀಲ್ಡ್ ಅಲ್ಲಿ ಮಾಡುವಂತಹ ಒಂದು ಟೀಚಿಂಗ್ ಮೆಥಡ್. ಸೊ ಇಲ್ಲಿ ಟೀಚರ್ ಏನ್ ಮಾಡ್ತಾನೆ ಅಂದ್ರೆ, ಯಾವ ರೀತಿ ಒಂದು ಕಾನ್ಸೆಪ್ಟ್ ಬಿಲ್ಡ್ ಆಗುತ್ತೆ ಅಥವಾ ಯಾವ ರೀತಿ ಒಂದು ಕಾನ್ಸೆಪ್ಟ್ ವರ್ಕ್ ಆಗ್ತದೆ ಅನ್ನೋದ್ರ ಬಗ್ಗೆ ಅವನು ಡೆಮಾನ್ಸ್ಟ್ರೇಟ್ ಮಾಡ್ತಾನೆ, ಅಂದ್ರೆ ತೋರಿಸ್ತಾನೆ. ಆ ಒಂದು ಕಾನ್ಸೆಪ್ಟ್ ಅನ್ನ ಪ್ರಾಕ್ಟಿಕಲಿ ಮಾಡಿ ವಿದ್ಯಾರ್ಥಿಗಳ ಮುಂದೆ ಏನ್ ಮಾಡ್ತಾನೆ, ಶಿಕ್ಷಕ ತೋರಿಸ್ತಾನೆ. ಅದನ್ನ ಡೆಮಾನ್ಸ್ಟ್ರೇಷನ್ ಕರಿತೀವಿ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡುವಾದ್ರೆ, a science
teacher demonstrates how water boils at 100 degrees Celsius using a laboratory experiment. ಸೊ ಇಲ್ಲಿ ಒಂದು ಲ್ಯಾಬೊರೇಟರಿಯಲ್ಲಿ ಶಿಕ್ಷಕ ಏನ್ ಮಾಡ್ತಾನೆ ಅಂತ ಅಂದ್ರೆ ಯಾವ ರೀತಿ ಹೇಗೆ ವಾಟರ್ ಅನ್ನುವಂಥದ್ದು 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಬಾಯ್ಲ್ ಆಗುತ್ತೆ ಏನೋ ಯಾ ಹೇಗೆ ವಾಟರ್ ಅನ್ನುವಂಥದ್ದು 100 ಡಿಗ್ರಿ ಸೆಲ್ಸಿಯಸ್ಗೆ ತಲುಪಿದಾಗ ಅದರ ಹೀಟ್ ಟೆಂಪರೇಚರ್ 100 ಡಿಗ್ರಿ ಸೆಲ್ಸಿಯಸ್ಗೆ ತಲುಪಿದಾಗ ಯಾವ ರೀತಿ ಅದು ಕುದಿಯಲು ಸ್ಟಾರ್ಟ್ ಆಗ್ತದೆ ಅನ್ನುವಂಥದ್ರ ಬಗ್ಗೆ ಟೀಚರ್ ಏನ್ ಮಾಡ್ತಾನೆ ಅಂದ್ರೆ ಹೇಳಿದೆ ಬರೇ ಅದನ್ನ ಅದನ್ನ ಜಸ್ಟ್ ಎಕ್ಸ್ಪ್ಲೇನ್ ಮಾಡದೆ ಅದನ್ನ ಮಾಡಿ ತೋರಿಸ್ತಾನೆ. ಸೊ ಇದು ಒನ್ ಆಫ್ ದಿ ಟೀಚಿಂಗ್ ಮೆಥಡ್ಸ್. ಎಲ್ಲಾ ಟೀಚಿಂಗ್ ಮೆಥಡ್ಗಳಲ್ಲಿ ಇದು ಒಂದು ಟೀಚಿಂಗ್ ಮೆಥಡ್. ಯಾವುದು? ಡೆಮಾನ್ಸ್ಟ್ರೇಷನ್ ಮೆಥಡ್. ಅಂದ್ರೆ ಇಲ್ಲಿ ಶಿಕ್ಷಕ ಆ ಒಂದು ಕನ್ಸೆಪ್ಟ್ ಅನ್ನ ಅರ್ಥ ಮಾಡಿಸಲಿಕ್ಕೆ ಕನ್ಸೆಪ್ಟ್ ಅನ್ನ ಪ್ರಾಕ್ಟಿಕಲಿ ಮಾಡಿ ತೋರಿಸುವಂತಹ ಒಂದು ವಿಧಾನ. ಸೊ ಇಲ್ಲಿ ನೋಡಿ ಟೀಚರ್ ಹೇಗೆ ವಿದ್ಯಾರ್ಥಿಗೆ ವಾಟರ್ ಯಾವ ರೀತಿ ಬಾಯ್ಲ್ ಆಗುತ್ತೆ ಏನು 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ತೋರಿಸ್ತಾ ಇದ್ದ, ರೈಟ್? ಸೊ ದಿಸ್ ಇಸ್ ದ ಮೆಥಡ್. ಸೊ ಯಾವ ರೀತಿ ಒಬ್ಬ ಟೀಚರ್ ತನ್ನ ಕ್ಲಾಸ್ ರೂಮ್ ಅಲ್ಲಿ ಒಂದು ಸಿಲೆಬಸ್ ಅನ್ನ ಅಥವಾ ಒಂದು ಕನ್ಸೆಪ್ಟ್ ಅನ್ನ ಅರ್ಥ ಮಾಡಿಸ್ತಾನೆ, ಯಾವ ರೀತಿ ಟೀಚ್ ಮಾಡ್ತಾನೆ ಅನ್ನುವಂಥದ್ದೇ ಇಲ್ಲಿ ಏನಾಗ್ತದೆ ಟೀಚಿಂಗ್ ಮೆಥಡ್ಸ್ ಅಂತ ನಾವು ಕರಿತೀವಿ. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ಸ್ಲೈಡ್. ಹಾಗಾದ್ರೆ ಟೀಚಿಂಗ್ ಮೆಥಡ್ಸ್ ಗಳಲ್ಲಿ ಎಷ್ಟು ವಿಧಗಳು ಇದಾವೆ ಹೇಳಿದ್ರೆ ದೇರ್ ಆರ್ 3 types of ಮೇಜರ್ ಮೆಥಡ್ಸ್. ಓಕೆ, ದೇರ್ ಆರ್ 3 types of ಮೇಜರ್ ಮೆಥಡ್ಸ್. ಇವುಗಳಲ್ಲಿ ನಾವು ಬೇರೆ ಬೇರೆ ರೀತಿಯ ಮೆಥಡ್ಸ್ ಅನ್ನ ಕಾಣ್ತೀವಿ. ಸೊ ಒಂದೇದು ಟೀಚರ್ ಸೆಂಟರ್ಡ್ ಮೆಥಡ್ಸ್. ಸೊ ಒಂದು ಟೀಚರ್ ಸೆಂಟರ್ಡ್ ಮೆಥಡ್ಸ್, ನೆಕ್ಸ್ಟ್ ಲರ್ನರ್ ಸೆಂಟರ್ಡ್ ಮೆಥಡ್ಸ್, ನೆಕ್ಸ್ಟ್ ಮಿಕ್ಸ್ಡ್ ಸ್ಟ್ರಾಟಜಿ, ರೈಟ್? ಸೊ ಮಿಕ್ಸ್ ಸ್ಟ್ರಾಟಜಿ ಅಂದ್ರೆ ಈ ವರ್ಡ್ ಅಲ್ಲೇ ನಮ್ಗಿದೆ ಇವೆರಡೂ ರೀತಿಯ ಟೀಚಿಂಗ್ ಮೆಥಡ್ಸ್ ಗಳನ್ನ ಈ ಒಂದು ಇದರಲ್ಲಿ ನಾವು ಕಾಣ್ತೀವಿ. ಹಾಗಾಗಿ ಇದನ್ನ ಮಿಕ್ಸ್ಡ್ ಸ್ಟ್ರಾಟಜಿ ಅಂತ ಕರಿತೀವಿ. ಓಕೆ, ನಾವು ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿಸ್ ಲರ್ನರ್ ಸೆಂಟರ್ಡ್ ಮೆಥಡ್ಸ್. ಹಾಗಾದ್ರೆ ಲರ್ನರ್ ಸೆಂಟರ್ಡ್ ಮೆಥಡ್ಸ್ ಗಳು ಅಂತ ಏನು ಅಂತ ಕೇಳಿದ್ರೆ ಇಲ್ಲಿ ಲರ್ನರ್ ಸೆಂಟರ್ ಮೆಥಡ್ ಅಲ್ಲಿ ನೀವು ನೆನಪಿಟ್ಕೊಳ್ಬೇಕು ಏನು ಅಂತ ಅಂದ್ರೆ ಫೋಕಸ್ ಈಸ್ ಆನ್ ಸ್ಟೂಡೆಂಟ್ಸ್ ಅಂಡ್ ದೇರ್ ಲರ್ನಿಂಗ್. ಒಂದು ಲರ್ನರ್ ಸೆಂಟರ್ ಮೆಥಡ್ಗಳು ಏನಿರ್ತದೆ ಅಂದ್ರೆ ಫೋಕಸ್ ಯಾರ ಮೇಲೆ ಇರ್ತದೆ ಅಂತ ಹೇಳಿದ್ರೆ ಸ್ಟೂಡೆಂಟ್ಗಳ ಮೇಲೆ ಇರ್ತದೆ. ಇದು ನಿಮ್ಮ ಮೈಂಡ್ ಅಲ್ಲಿ ಇಟ್ಕೋಬೇಕಾಗಿರುವಂಥದ್ದು. ಅಂಡ್ ದೇರ್ ಲರ್ನಿಂಗ್, ಅವರ ಕಲಿಕೆ ಮತ್ತು ಏನು ಸ್ಟೂಡೆಂಟ್ ನ ಕಲಿಕೆ ಮೇಲೆ ಇಲ್ಲಿ ಏನಾಗಿರ್ತದೆ ಲರ್ನರ್ ಸೆಂಟರ್ಡ್ ಮೆಥಡ್ಗಳು ಫೋಕಸ್ಡ್ ಆಗಿರ್ತವೆ. ನೆಕ್ಸ್ಟ್, ಸ್ಟೂಡೆಂಟ್ಸ್ ಬಿಕಮ್ ದಿ ಮೇನ್ ಪಾರ್ಟಿಸಿಪೆಂಟ್ಸ್ ಇನ್ ದಿ ಲರ್ನಿಂಗ್ ಪ್ರಾಸೆಸ್. ಇಲ್ಲಿ ನಮ್ಗೆ ಟೀಚರ್ ಮೇನ್ ಪಾರ್ಟಿಸಿಪೆಂಟ್ ಆಗೋದಿಲ್ಲ. ಇಲ್ಲಿ ಮೇನ್ ಪಾರ್ಟಿಸಿಪೆಂಟ್ಸ್ ಯಾರು ಅಂತ ಕೇಳಿದ್ರೆ ಸ್ಟೂಡೆಂಟ್ಗಳು. ಹೌದಾ? ಸ್ಟೂಡೆಂಟ್ಗಳು ಇಲ್ಲಿ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಆಗ್ತವೆ. ನಮ್ ರೀತಿ ಕಾಲೇಜಿಗೆ ಹೋಗಿ ಜಸ್ಟ್ ಯಾರೋ ಒಬ್ಬ ಟೀಚರ್ ನಮ್ಗೆ ಟೀಚ್ ಮಾಡ್ತಾ ಇರ್ತಾರೆ, ಅವರ ಕ್ಲಾಸ್ ಕೇಳಿ ನೋಟ್ಸ್ ಮಾಡ್ಕೊಂಡು ಬರೋದಷ್ಟೇ ಅಷ್ಟಲ್ಲ. ಅದು ಬರೀ ನೋಟ್ಸ್ ಮಾಡ್ಕೊಂಡು ಬರೋದಷ್ಟಲ್ಲ. ಇಲ್ಲಿ ಏನಾಗ್ತಾರೆ ಇವರು ಸ್ಟೂಡೆಂಟ್ಸ್ಗಳು ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಆಗ್ತಾರೆ ಇದರಲ್ಲಿ ಲರ್ನಿಂಗ್ ಆಕ್ಟಿವಿಟಿಯಲ್ಲಿ. ನೆಕ್ಸ್ಟ್, ಸ್ಟೂಡೆಂಟ್ಸ್ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಇನ್ ಕ್ಲಾಸ್ ರೂಮ್ ಆಕ್ಟಿವಿಟೀಸ್. ಇಲ್ಲಿ ನಾನು ಹೇಳಿದಾಗೆ ದೇ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಇನ್ ದಿ ಕ್ಲಾಸ್ ರೂಮ್ ಆಕ್ಟಿವಿಟೀಸ್. ಫಾರ್ ಎಕ್ಸಾಂಪಲ್, ಒಂದು ಕ್ಲಾಸ್ ರೂಮ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಸ್ಪೀಚ್ ಮಾಡು ಅಂತ ಹೇಳಿದಾಗ ಹಿ ವಿಲ್ ಬಿ ಡೂಯಿಂಗ್, ಹಿ ವಿಲ್ ಬಿ ಲರ್ನಿಂಗ್ ಬೈ ಡೂಯಿಂಗ್. ಆ ಒಂದು ಆಕ್ಟಿವಿಟಿಯನ್ನ ಮಾಡೋದ್ರ ಮೂಲಕ ಆ ಕಲಿಕೆಯಲ್ಲಿ ಆಗ್ತದೆ. ಸೊ ಇಂಥದನ್ನು ನಾವೇನಂತ ಮಾಡ್ತೀವಿ, ಏನಂತ ಕರಿತೀವಿ, ಲರ್ನರ್ ಸೆಂಟರ್ ಮೆಥಡ್ ಅಂತ ಕರಿತೀವಿ. ಸೊ ಇಲ್ಲಿ ಸ್ಟೂಡೆಂಟ್ಸ್ಗಳು ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಒಂದು ಕ್ಲಾಸ್ ರೂಮ್ ಆಕ್ಟಿವಿಟೀಸ್ ಅಲ್ಲಿ. ಲರ್ನರ್ಸ್ ಎಕ್ಸ್ಪ್ಲೋರ್ ಐಡಿಯಾಸ್ ಅಂಡ್ ಆಸ್ಕ್ ಕ್ವಶನ್ಸ್. ಇಲ್ಲಿ ಸ್ಟೂಡೆಂಟ್ ಮತ್ತು ಟೀಚರ್ ಜೊತೆ ಏನಿರ್ತದೆ ಇಂಟರಾಕ್ಷನ್ ಇರ್ತದೆ. ಸೊ ಇಂಟರಾಕ್ಷನ್ ಆದಾಗ ಸ್ಟೂಡೆಂಟ್ ಕ್ವಶನ್ ಕೇಳ್ತಾರೆ, ಟೀಚರ್ ಆನ್ಸರ್ ಮಾಡ್ತಾರೆ. ಸೊ ಆಕ್ಟಿವ್ಲಿ ಕಾನ್ವರ್ಸೇಷನ್ ಅಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಮತ್ತು ಟೀಚರ್ಗಳು ಪಾಲ್ಗೊಳ್ತಾರೆ. ಆ ಕಾನ್ವರ್ಸೇಷನ್ ಅಲ್ಲಿ ಪಾಲ್ಗೊಂಡಾಗ ಇಲ್ಲಿ ಕಲಿಕೆ ಆ ರೀತಿ ಆಗ್ತದೆ. ಸೊ ಇಲ್ಲಿ ಏನ್ ಮಾಡ್ತಾರೆ, ಎಕ್ಸ್ಪ್ಲೋರ್ ನ್ಯೂ ಐಡಿಯಾಸ್, ಹೊಸ ಐಡಿಯಾಸ್ ಅನ್ನ ಅವರು ಕ್ವಶನ್ ಕೇಳೋದ್ರ ಮೂಲಕ ಏನ್ ಮಾಡ್ತಾರೆ, ಜನರೇಟ್ ಮಾಡ್ಕೊಳ್ತಾರೆ. ನೆಕ್ಸ್ಟ್, ಸ್ಟೂಡೆಂಟ್ಸ್ ಕನ್ಸ್ಟ್ರಕ್ಟ್ ನಾಲೆಜ್ ಬೈ ದೆಮ್ಸೆಲ್ವ್ಸ್. ಇದು ಇಂಪಾರ್ಟೆಂಟ್ ಆಗಿರುವಂತದ್ದು. ವಿದ್ಯಾರ್ಥಿಗಳು ತಾವೇ ಇವರು ತಮ್ಮ ಓನ್ ಕನ್ಕ್ಲೂಷನ್ಗೆ ಬರ್ತಾರೆ. ಯಾಕಂದ್ರೆ ಇಲ್ಲಿ ಮೆಚೂರ್ಡ್ ಸ್ಟೂಡೆಂಟ್ಸ್ ಇರ್ತಾರೆ. ಟೀಚಿಂಗ್ ಲರ್ನರ್ ಸೆಂಟರ್ ಮೆಥಡ್ ಸ್ಟೂಡೆಂಟ್ಸ್ಗಳಿಗೆ ಗೊತ್ತಿರುತ್ತೆ ನಾವು ಏನ್ ಕಲಿತಾ ಇದ್ದೀವಿ,
ನಾವು ಏನನ್ನು ಕಲಿಬಾರದು, ಹೇಗೆ ಕಲಿಬೇಕು ಅನ್ನೋದ್ರ ಬಗ್ಗೆ ಬಹಳ ಐಡಿಯಾ ಇವರಿಗೆ ಇರ್ತದೆ. ಸೊ ಅವ್ರು ಏನ್ ಮಾಡ್ತಾರೆ, ದೇ ಕನ್ಸ್ಟ್ರಕ್ಟ್ knowledge by themselves. ನೆಕ್ಸ್ಟ್, ದ ಟೀಚರ್ ಆಕ್ಟ್ಸ್ ಆಸ್ ಫೆಸಿಲಿಟೇಟರ್. ಇದು ಇಂಪಾರ್ಟೆಂಟ್, ನಿಮ್ಗೆ ಕ್ವಶನ್ ಬರುವಂಥದ್ದು ಇಲ್ಲೇ. ಏನೋ ಒಂದು ಲರ್ನರ್ ಸೆಂಟರ್ ಮೆಥಡ್ ಅಲ್ಲಿ ಒಬ್ಬ ಟೀಚರ್ ಆಕ್ಟ್ಸ್ ಆಸ್ ಅನ್ ಫೆಸಿಲಿಟೇಟರ್ ಅಷ್ಟೇ, ಆಸ್ ಅ ಗೈಡ್ ಅಷ್ಟೇ. ಈ ಕ್ಯಾನ್ ಗೈಡ್ ಯು, ಬಟ್ ಎಲ್ಲಾ ಲರ್ನಿಂಗ್ ಆಗುವಂಥದ್ದು ಒಬ್ಬ ವಿದ್ಯಾರ್ಥಿಗಳಿಗೆ ಮಾತ್ರ. ಸೊ ಟೀಚರ್ ಹೇಳ್ಬೋದು, ಸೊ ಈ ರೀತಿ ಮಾಡಿದ್ರೆ ಹೀಗಾಗಬಹುದು, ಜಸ್ಟ್ ತೋರಿಸಬಹುದು ದಾರಿಯನ್ನು. ಬಟ್ ಉಳಿದಿರುವಂತಹ ಎಲ್ಲಾ ಒಂದು ಲರ್ನಿಂಗ್ ಅನ್ನ ಯಾರು ಸ್ಟೂಡೆಂಟ್ಸ್ ಗಳು ತಮ್ಮ ತಾವೇ ಇಲ್ಲಿ ಮಾಡ್ಕೋತಾರೆ ಅನ್ನುವಂಥದ್ದು. ನೆಕ್ಸ್ಟ್, ದ ಟೀಚರ್ ಸಪೋರ್ಟ್ಸ್ ಲರ್ನಿಂಗ್ ರಾದರ್ ದೆನ್ ಕಂಟ್ರೋಲಿಂಗ್ ದಿ ಕ್ಲಾಸ್. ಸೊ ಇಲ್ಲಿ ಮೇನ್ ಆಗಿರುವಂಥದ್ದು ಏನು ಅಂತಂದ್ರೆ, ಟೀಚರ್ ಇಲ್ಲಿ ಡಾಮಿನೆಂಟ್ ಆಗೋದಿಲ್ಲ. ಟೀಚರ್ ಇಲ್ಲಿ ಈ ಇಡೀ ಕ್ಲಾಸ್ ಅನ್ನ ಕಂಟ್ರೋಲ್ ಮಾಡ್ಕೊಂಡು ಎಲ್ರು ಸುಮ್ಕೆ ಕುತ್ಕೋಬೇಕು, ಯಾರು ಮಾತಾಡಬಾರ್ದು, ಯಾರು ಕ್ವಶನ್ ಕೇಳಬಾರ್ದು, ನಾನು ಹೇಳಿದ್ದೇನೆ ಮಾತ್ರ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇಂಥ ಒಂದು ಸನ್ನಿವೇಶ ಅಲ್ಲಿ ಇರೋದಿಲ್ಲ. ಅಲ್ಲಿ ಏನಿರ್ತದೆ ಅಂದ್ರೆ, ಟೀಚರ್ಗಳು ಅಷ್ಟು ಕಂಟ್ರೋಲ್ ಅನ್ನ ಮಾಡದೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಆ ಆ ಕಲಿಸುವಿಕೆ ಆಗ್ತದಲ್ಲ, ಆ ಕಲಿಕೆ ಬಹಳ ಕಂಟ್ರೋಲ್ಡ್ ಏರಿಯಾದಲ್ಲಿ ಆಗಿರುತ್ತಿಲ್ಲ. ಇಟ್ ಈಸ್ ವೆರಿ ಫ್ರೀ. ಸ್ಟೂಡೆಂಟ್ಗಳು ಕ್ವಶನ್ ಕೇಳ್ಬೋದು, ಸ್ಟೂಡೆಂಟ್ಗಳು ಆರ್ಗ್ಯೂ ಮಾಡ್ಬೋದು. ಸೊ ಇವೆಲ್ಲವೂ ಅಲ್ಲಿ ಆಗ್ತಿರ್ತವೆ. ಎಲ್ಲಿ ನಾವು ಲರ್ನರ್ ಸೆಂಟರ್ಡ್ ಮೆಥಡ್ಸ್ ಗಳನ್ನ ಯೂಸ್ ಮಾಡಿದಾಗ. ಓಕೆ, ದಿಸ್ ಇಸ್ ಅಬೌಟ್ ಲರ್ನರ್ ಸೆಂಟರ್ಡ್ ಮೆಥಡ್. ಸೊ ಅಲ್ಲಿ ವರ್ಡ್ ಹೇಳಿದ ಹಾಗೆ ಲರ್ನರ್ ಸೆಂಟರ್ಡ್, ಇಲ್ಲಿ ಯಾರು ಯಾರು ಕಲಿತಿರ್ತಾರಲ್ಲ ಅಂದ್ರೆ ವಿದ್ಯಾರ್ಥಿಗಳು ಇಲ್ಲಿ ಸೆಂಟರ್ ಆಗಿರ್ತಾರೆ, ನಾಟ್ ದ ಟೀಚರ್. ಟೀಚರ್ ಇಲ್ಲಿ ಸೆಂಟರ್ ಆಗಿರುವುದಿಲ್ಲ. ಸೊ ನಾವು ಕಮಿಂಗ್ ಟು ದಿ ಟೀಚರ್ ಸೆಂಟರ್ಡ್ ಮೆಥಡ್. ಸೊ ಏನಿದು ಟೀಚರ್ ಸೆಂಟರ್ಡ್ ಮೆಥಡ್ಸ್? ಫಸ್ಟ್ ಆಫ್ ಆಲ್, ದ ಟೀಚರ್ ಪ್ಲೇಸ್ ದಿ ಸೆಂಟ್ರಲ್ ರೋಲ್ ಇನ್ ದ ಕ್ಲಾಸ್ ರೂಮ್. ಸೊ ಇಲ್ಲಿ ಟೀಚರ್ನ ರೋಲ್ ಬಹಳ ಆಗಿರ್ತದೆ. ಫಾರ್ ಎಕ್ಸಾಂಪಲ್, ಪ್ರೈಮರಿ ಸ್ಕೂಲ್ಗಳಿಗೆ ಹೋದಾಗ ಅಲ್ಲಿ ನೀವು ನೋಡಬಹುದು, ಟೀಚರ್ ಅಲ್ಲಿ ಮೇನ್ ರೋಲ್ ಅನ್ನ ಪ್ಲೇ ಮಾಡ್ತಿರ್ತಾರೆ. ಮತ್ತೆ ವಿದ್ಯಾರ್ಥಿಗಳು ಸುಮ್ಕೆ ಕೂತ್ಕೊಂಡು ಅಲ್ಲಿ ಕ್ಲಾಸ್ ಕೇಳ್ತಿರ್ತಾರೆ. ಟೀಚರ್ ಏನ್ ಹೇಳ್ತಾರೆ ಅದನ್ನ ಅಷ್ಟೇ ಮಾಡ್ತಾರೆ, ಅದಕ್ಕಿಂತ ಹೆಚ್ಚು ಏನು ಮಾಡೋದಿಲ್ಲ. ಸೊ ಅಲ್ಲಿ ಏನಾಗಿರ್ತಾರೆ, ಟೀಚರ್ ಸೆಂಟರ್ಡ್ ಅಲ್ಲಿ ಟೀಚರ್ ಸೆಂಟರ್ ಮೆಥಡ್ಸ್ ಗಳನ್ನ ಯೂಸ್ ಮಾಡ್ತಿರ್ತಾರೆ. ಹೌದಾ? ಸೊ ಇಲ್ಲಿ ಏನಾಗಿರ್ತಾನೆ ಟೀಚರ್ ಸೆಂಟರ್ ಮೆಥಡ್ ಅಲ್ಲಿ ಅಂತ ಹೇಳಿದ್ರೆ, ದ ಟೀಚರ್ ಪ್ಲೇಸ್ ಅ ಸೆಂಟ್ರಲ್ ರೋಲ್ ಇನ್ ದಿ ಕ್ಲಾಸ್ ರೂಮ್. ಸೆಂಟ್ರಲ್ ರೋಲ್ ಯಾರ್ದಾಗಿರುತ್ತೆ ಅಂದ್ರೆ ಟೀಚರ್ದು ಇಲ್ಲಿ ಆಗಿರ್ತದೆ. ದ ಟೀಚರ್ ಡೆಲಿವರ್ಸ್ ಇನ್ಫಾರ್ಮೇಶನ್ ಥ್ರೂ ಲೆಕ್ಚರ್ಸ್ ಆರ್ ಎಕ್ಸ್ಪ್ಲನೇಷನ್. ಇಲ್ಲಿ ಏನ್ ಮಾಡ್ತಾನೆ, ಟೀಚರ್ ಕ್ಲಾಸಿಗೆ ಬಂದು ಒಂದು ಇನ್ಫಾರ್ಮೇಶನ್ ಅಥವಾ ಒಂದು ಲೆಕ್ಚರ್ ಅನ್ನ ಹೇಳಿ ಜಸ್ಟ್ ಹೋಗ್ಬಿಡ್ತಾನೆ. ದೇರ್ ಇಸ್ ನೋ ಕಾನ್ವರ್ಸೇಷನ್, ದೇರ್ ಇಸ್ ನೋ ಕ್ವಶನ್, ದೇರ್ ಇಸ್ ನೋ ಕ್ಯೂ ಅಂಡ್ ಎ ಸೆಷನ್. ಇಲ್ಲಿ ಅಲ್ಲಿ ಕ್ವಶನ್ ಕೇಳೋದಿಲ್ಲ, ಆನ್ಸರ್ ಮಾಡೋದಿಲ್ಲ, ಜಸ್ಟ್ ಬಂದೆ, ಕ್ಲಾಸ್ ಮಾಡಿದೆ, ಮತ್ತೆ ಹೋದೆ. ದಿಸ್ ಇಸ್ ಟೈಪ್ ಆಫ್ ಎನ್ವೈರನ್ಮೆಂಟ್ ವಿಲ್ ಬಿ ದೇರ್ ಇನ್ ದಿ ಟೀಚರ್ ಸೆಂಟರ್ಡ್ ಮೆಥಡ್ಸ್ ಗಳಲ್ಲಿ. ಓಕೆ, ನಂತರ ಸ್ಟೂಡೆಂಟ್ಸ್ ಮೇನ್ಲಿ ಲಿಸನ್ ಅಂಡ್ ರಿಸೀವ್ ನಾಲೆಜ್. ಸೊ ಇಲ್ಲಿ ಜಸ್ಟ್ ವಿದ್ಯಾರ್ಥಿಗಳು ಇನ್ಫಾರ್ಮೇಶನ್ ನಾಲೆಜ್ ಅನ್ನ ಕೇಳ್ತಾರೆ ಅಂಡ್ ಅದನ್ನ ನೋಟ್ಸ್ ಮಾಡ್ಕೊಂತಾರೆ. ಇಲ್ಲಿರೋದು ಟೀಚರ್ ಸೆಂಟರ್ ಮೆಥಡ್ಸ್ ಅಲ್ಲಿ ಇದನ್ನೇ ಮಾತ್ರ ಅವರು ಫೋಕಸ್ ಮಾಡ್ತಾರೆ. ಏನು, ಸ್ಟೂಡೆಂಟ್ಸ್ ಗಳಿಗೆ ಪಾಠ ಹೇಳ್ತಾರೆ ಮತ್ತೆ ಹೋಗ್ಬಿಡ್ತಾರೆ, ದಟ್ಸ್ ಇಟ್. ಸೊ ಇಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ದೇ ಜಸ್ಟ್ ಲಿಸನ್ ಅಂಡ್ ರಿಸೀವ್ ನಾಲೆಜ್. ನಂತರ ದ ಟೀಚರ್ ಕಂಟ್ರೋಲ್ಸ್ ದಿ ಕ್ಲಾಸ್ ಆಕ್ಟಿವಿಟೀಸ್ ಅಂಡ್ ಪೇಸ್ ಆಫ್ ಲರ್ನಿಂಗ್. ಸೊ ಇಲ್ಲಿ ಲರ್ನಿಂಗ್ ಅನ್ನ ಯಾರು ಕಂಟ್ರೋಲ್ ಮಾಡ್ತಾರೆ? ಟೀಚರ್. ಸೊ ವಿದ್ಯಾರ್ಥಿ ಎಷ್ಟು ಕಲಿಬೇಕು, ಇದನ್ನು ಕಲಿಬೇಕೋ ಬೇಡವೋ, ಅಥವಾ ಯಾವ ರೀತಿಯ ಪಾಠಗಳನ್ನ ಒಬ್ಬ ವಿದ್ಯಾರ್ಥಿ ಇಂಟ್ರೆಸ್ಟ್ ಆಗ್ತಿದ್ದಾನೆ, ಯಾವ ರೀತಿಯ ಇಂಟ್ರೆಸ್ಟ್ ಗಳು ವಿದ್ಯಾರ್ಥಿಗಳು ಇದಾವೆ ಅನ್ನುವಂಥ ಇವೆಲ್ಲವನ್ನ ಡಿಸೈಡ್ ಮಾಡುವಂಥದ್ದು ಟೀಚರ್ಲಿ, ನಾಟ್ ದ ಸ್ಟೂಡೆಂಟ್ಸ್. ಓಕೆ, ಏನೋ ಟೀಚರ್ ಕಂಟ್ರೋಲ್ಸ್ ಕ್ಲಾಸ್ ಆಕ್ಟಿವಿಟೀಸ್ ಅಂಡ್ ಪೇಸ್ ಆಫ್ ಲರ್ನಿಂಗ್. ಸೊ ಲರ್ನಿಂಗ್ ಯಾವಾಗ ಆಗಬೇಕು, ಯಾವ ರೀತಿಯ ಪಾಠಗಳನ್ನು ಹೇಳಬೇಕು ಅನ್ನೋದನ್ನು ಎಲ್ಲವನ್ನ ಇಲ್ಲಿ ಟೀಚರ್ ಡಿಸೈಡ್ ಮಾಡ್ತಾರೆ. ನಂತರ ದೇರ್ ಈಸ್ ಲೆಸ್ ಇಂಟರಾಕ್ಷನ್ ಅಂಡ್ ಪಾರ್ಟಿಸಿಪೇಷನ್. ದಿಸ್ ಇಸ್ ದ ಬೇಸಿಕ್ ಥಿಂಗ್. ಇಲ್ಲಿ ಟೀಚರ್ ಮತ್ತು ವಿದ್ಯಾರ್ಥಿಗಳ ಜೊತೆ ಯಾವುದೇ ಇಂಟರಾಕ್ಷನ್ ಇರೋದಿಲ್ಲ, ರೈಟ್? ಅಂಡ್ ಪಾರ್ಟಿಸಿಪೇಷನ್ ಫಾರ್ ದ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ ಇಲ್ಲಿ ಏನಾಗಿರ್ತಾರೆ, ಪ್ಯಾಸಿವ್ ಲಿಸ್ನರ್ ಆಗಿರ್ತಾರೆ. ಜಸ್ಟ್ ದೇ ಲಿಸನ್ ಟು ದ ಕ್ಲಾಸಸ್, ದಟ್ಸ್ ಇಟ್. Okay, there is no interaction between teacher and students. Learning often focuses on memorization and reproduction of information. This is again just ಏನನ್ನ ಹೇಳ್ತಾರೆ, ಯಾವ ಇನ್ಫಾರ್ಮೇಶನ್ ಹೇಳ್ತಾರೆ ಟೀಚರು, ಅದನ್ನ ಇವರು ಬೈ ಹಾರ್ಟ್ ಹಾಕೊಂಡು ಮೆಮರೈಸೇಷನ್ ಮಾಡ್ಕೊಂಡು ಏನ್ ಮಾಡ್ತಿರ್ತಾರೆ, ಎಕ್ಸಾಮ್ ಅನ್ನ ಬರಿತಿರುವಂಥದ್ದು. ಸೊ ಇದು ಟೀಚರ್ ಸೆಂಟರ್ಡ್ ಮೆಥಡ್ ಅನ್ನುವಂಥದ್ದು. ಓಕೆ,
ಈಗ ಮಿಕ್ಸ್ಡ್ ಸ್ಟ್ರಾಟಜಿ ಅಂದ್ರೆ ಇವೆರಡು ರೀತಿಯ ಲಕ್ಷಣಗಳು ಅಲ್ಲಿ ನಮಗೆ ಕಾಣ್ತಿರ್ತವೆ. ನಾವು ವಿಲ್ ಡಿಸ್ಕಸ್ ಅಬೌಟ್ ದಿ ಟೀಚರ್ ಸೆಂಟರ್ಡ್ ಮೆಥಡ್ಸ್. ಏನು ಟೀಚರ್ ಸೆಂಟರ್ ಮೆಥಡ್ಸ್. ಸೊ ಟೀಚರ್ ಸೆಂಟರ್ ಮೆಥಡ್ಸ್ಗಳು ಯಾವ್ಯಾವು ಅಂತ ಆ, ಈಗ ನಾವು ನೋಡೋಣ. ಓಕೆ, ಸೊ ಇಲ್ಲಿ ಆ, ನಮಗೆ ಟೀಚರ್ ಸೆಂಟರ್ಡ್ ಮೆಥಡ್ಸ್ಗಳಲ್ಲಿ ನಮಗೆ 4 ರೀತಿಯ ಮೆಥಡ್ಸ್ಗಳು ಕಾಣ್ತವೆ. ಒಂದನೇದು ಲೆಕ್ಚರ್ಸ್, ಟೀಮ್ ಟೀಚಿಂಗ್, ಮತ್ತು ಮೂರನೇದು ಟಿವಿ ಆರ್ ವಿಡಿಯೋ ಪ್ರೆಸೆಂಟೇಷನ್ ಆರ್ ಡೆಮಾನ್ಸ್ಟ್ರೇಷನ್. ಸೊ ರೈಟ್, ಇವೆಲ್ಲವೂ ಟೀಚರ್ ಸೆಂಟರ್ಡ್ ಮೆಥಡ್ಸ್. ಇಲ್ಲಿ ಮೇನ್ ಕಂಟ್ರೋಲರ್ ಯಾರು ಅಂತ ಅಂದ್ರೆ ಟೀಚರ್. ಸೊ ಯಾವ ರೀತಿಯ ಲರ್ನಿಂಗ್ ಆಗಬೇಕು, ಯಾವ ರೀತಿಯ ಪಾಠಗಳನ್ನು ವಿದ್ಯಾರ್ಥಿಗಳು ಕೇಳಬೇಕು ಅನ್ನುವಂಥದ್ದು ಇಲ್ಲಿ ಇವೆಲ್ಲವನ್ನ ಡಿಸೈಡ್ ಮಾಡುವಂಥವ್ರು ಯಾರು ಅಂದ್ರೆ ಜಸ್ಟ್ ಟೀಚರ್. ಸೊ ಅಲ್ಲಿ ನಾವು 4 ರೀತಿಯ ಟೀಚಿಂಗ್ ಮೆಥಡ್ಸ್ ಕಾಣ್ತೀವಿ ಟೀಚರ್ ಸೆಂಟರ್ ಮೆಥಡ್ ಅಲ್ಲಿ. ಲೆಕ್ಚರ್ಸ್, ಟೀಮ್ ಟೀಚಿಂಗ್, ಟಿವಿ, ವಿಡಿಯೋ ಪ್ರೆಸೆಂಟೇಷನ್, ಡೆಮಾನ್ಸ್ಟ್ರೇಷನ್. ರೈಟ್, ಈಗ ನಾವು ಆ, ಆ, ಅದನ್ನ ಡೀಟೇಲ್ ಆಗಿ ನೋಡೋಣ. ಬಿಫೋರ್ ದ್ಯಾಟ್ ಇನ್ನೊಂದು ಏನು ಅಂತ ಅಂದ್ರೆ ಇದನ್ನ ನೀವು ಸ್ಕ್ರೀನ್ ಶಾಟ್ ತಗೊಂಡ್ಬಿಡಿ. ಇವೆಲ್ಲವನ್ನ ಆಲ್ ಟೈಪ್ಸ್ ಆಫ್ ಟೀಚಿಂಗ್ ಮೆಥಡ್ಸ್ ನಾನು ಒಂದು ಟೇಬಲ್ ಮಾಡಿದ್ದೀನಿ. ಆ ಟೇಬಲ್ ಅಲ್ಲಿ ಎಲ್ಲವೂ ನಿಮಗೆ ಇರುವಂಥದ್ದು ಏನು ಟೈಪ್ಸ್ ಆಫ್ ಮೆಥಡ್ಸ್ ಆಫ್ ಟೀಚಿಂಗ್. ಸೊ ಇಲ್ಲಿ ಯಾವ್ಯಾವ ಟೀಚರ್ ಸೆಂಟರ್ ನಿಮಗೆ ಯು ಜಿ ಸಿ ನೆಟ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಕೇಳ್ತೈತೆ. ಟೀಚರ್ ಸೆಂಟರ್ಡ್ ಮೆಥಡ್ಸ್ ಯಾವುವು, ಮತ್ತೆ ಲರ್ನರ್ ಸೆಂಟರ್ ಮೆಥಡ್ಸ್ ಯಾವುವು ಅಂತ ಕೇಳಿರ್ತಾರೆ. ಹಾಗಾಗಿ ಇದನ್ನ ಒಂದು ಸ್ಕ್ರೀನ್ ಶಾಟ್ ತಗೊಂಡ್ರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು ಪೀಪಲ್.